ಎಲ್ಲರಿಗೂ ನಮಸ್ಕಾರ. ಈ ಚಳಿಗಾಲದಲ್ಲಿ ಈ ಚಳಿಗೆ ಏನಾದರೂ ನಮಗೆ ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಅನಿಸ್ತದೆ, ಸಂಜೆ ಸ್ನ್ಯಾಕ್ಸಿಗೆಲ್ಲ. ಹಾಗೆ ನಾನು ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಮಾಡುವಂತಹ ಒಂದು ರೆಸಿಪಿ ಬಟಾಟೆ ಬೋಂಡವನ್ನು ಮಾಡ್ತಿದ್ದೇನೆ. ಬಟಾಟೆ ಬೋಂಡ ಅಥವಾ ಬಟಾಟೆ ಅಂಬಾಡೆ ಅಂತ ಹೇಳ್ತಾರೆ. ಇದೊಂದು ನಮಗೆ ಸಂಜೆ ಚಹಾದ ಜೊತೆ ತಿನ್ನಲಿಕ್ಕೆಲ್ಲ ಬೆಸ್ಟ್ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಬನ್ನಿ, ಇವಾಗ ಮೊದಲಿಗೆ ಈ ಬಟಾಟೆಯನ್ನು ನಾವು ಸಿಪ್ಪೆ ತೆಗೆಯುವ. ನೋಡಿ, ಸಿಪ್ಪೆ ತೆಗೆದಂಥ ಬಟಾಟೆ ಹಣ್ಣೀಗ ನೋಡಿ 2 ಭಾಗಗಳಾಗಿ ಕತ್ತರಿಸಿ ಒಂದು ಪಾತ್ರೆಗೆ ಹಾಕಿಳ್ತಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿದ್ದೇನೆ. ಇವಾಗ ಇದಕ್ಕೆ ನೀರು ಹಾಕಿಕೊಂಡು ಚೆನ್ನಾಗಿ ಬಟಾಟೆಯನ್ನು ನಾವು ಬೇಯಿಸಿಕೊಳ್ಬೇಕು. ನೋಡಿ, ಇವಾಗ ನಾನು ಬಟಾಟೆಯನ್ನು ಬೇಯೋದಕ್ಕೆ ಇಡ್ತಿದ್ದೇನೆ. ನೋಡಿ, ಬಟಾಟೆಯನ್ನು ನಾವು ಬೇಯೋದಕ್ಕೆ ಇಟ್ಟಿದ್ದೇವೆ. ಇವಾಗ ಅದಕ್ಕೆ ಬೇಕಾದಂತಹ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹುಡಿ ಅಂತ ತಗೊಂಡಿದ್ದೇನೆ. ಅದೇ ರೀತಿ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಅಕ್ಕಿ ಹಿಟ್ಟು ಇಲ್ಲದೆ ಕೂಡ ಬೋಂಡವನ್ನು ಮಾಡ್ಬೋದು, ಆದರೆ ಅಕ್ಕಿ ಹಿಟ್ಟನ್ನು ಹಾಕಿ ಉಂಟೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ. ಬನ್ನಿ, ಇವಾಗ ಹಿಟ್ಟನ್ನು ಕಲಸಿಕೊಳ್ಳೋಣ. ಇದರ 1 ಕಪ್ ಆಗುವಷ್ಟು ಕಡಲೆ ಹುಡಿ ಇದೆ, 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಸೇರಿಸಿಕೊಂಡ್ರೆ ನಿಮಗೆ ಬೋಂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ. ಅದೇ ರೀತಿ 1 ಚಿಟಿಕೆ ಆಗುವಷ್ಟು ಹಿಂಗನ್ನು ನಾನು ನೀರು ಮಾಡಿ ತಗೊಂಡಿದ್ದೇನೆ. ನೀವು ಪುಡಿಂಗ್ ಇದ್ದರೆ ಪುಡಿಂಗ್ ಕೂಡ ಹಾಕಿರ್ಬೋದು. ಬಟಾಟೆ ಗ್ಯಾಸ್ಟ್ರಿಕ್ ಆದ ಕಾರಣ ನಾವು ಸ್ವಲ್ಪ ಹಿಂಗನ್ನು ಇದಕ್ಕೆ ಸೇರಿಸಿಕೊಳ್ಬೇಕಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಲ್ಲು ಉಪ್ಪು. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋದಂಥದ್ದು. ಇವಾಗ ನೀರನ್ನು ಸೇರಿಸಿಕೊಂಡು ಹಿಟ್ಟನ್ನು ಕಲಸಿಕೊಳ್ಬೇಕು. ನೋಡಿ, ಅದಕ್ಕೆ ಬಂದರೆ ಸಾಕು. ನಮಗೆ ಬಟಾಟೆ ಬೋಂಡವನ್ನು ಇದರಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡುವ ರೀತಿಯಲ್ಲಿ ಇರಬೇಕು. ಬಟಾಟೆ ಬೋಂಡಕ್ಕೆ ಚೆನ್ನಾಗಿ ಕೋಟಿಂಗ್ ಆಗುವ ರೀತಿಯಲ್ಲಿ ಇಟ್ಟಿದ್ರೆ ಸಾಕು. ನೋಡಿ, ಬಟಾಟೆ ಬೆಂದಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿ ಬಟಾಟೆಯನ್ನು ಬಿಸಿ ಆರಲಿಕ್ಕೆ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಬೋದು. ನೋಡಿ, ಇವಾಗ ನಾನೊಂದು ಬಾಣಲೆಯನ್ನಿಟ್ಟು ಬಟಾಟೆ ಬೋಂಡಕ್ಕೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡಿಕೊಳ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ತಿದ್ದೇನೆ. ನೋಡಿ, ಇವಾಗ ಸಾಸಿವೆ ಎಲ್ಲ ಸಿಡಿತಾ ಉಂಟು. ಇವಾಗ 1-2 ಸಲ ಕರಿಬೇವಿನ ಸೊಪ್ಪು,
2 ನೀರುಳ್ಳಿಯನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ ಸಣ್ಣದಾಗಿ. ಈಗ ಅದನ್ನು ಕೂಡ ಇದಕ್ಕೆ ಹಾಕಲ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಇಂಚು ಶುಂಠಿಯನ್ನು ನಾನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ. ಈಗ ಇದನ್ನು ಕೂಡ ಹಾಕಿ ಅಲ್ವಾ, ಶುಂಠಿ ಹಾಕಿಕೊಂಡ್ರೆ ಬೋಂಡಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರ್ತದೆ. ಒಂದು ಚಮಚ ಜೀರಿಗೆ, ಕಟ್ ಮಾಡಿದಂಥ 4 ಹಸಿಮೆಣಸಿನಕಾಯಿ, ಎರಡು ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿ, ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಗರಂ ಮಸಾಲ ಹಾಕಿ ಉಂಟ್ರೆ ಒಂದು ಒಳ್ಳೆ ಟೇಸ್ಟ್ ಆಗಿರ್ತದೆ ಬಟಾಟೆ ಬೋಂಡ. ಚಿಟಿಕೆ ಅರಶಿನ, ಬಟಾಟೆ ಬೋಂಡಕ್ಕೆ ಬೇಕಾದಂಥ ಒಗ್ಗರಣೆ ಮಸಾಲೆ ಎಲ್ಲ ತಯಾರಾಗಿದೆ. ಇವಾಗ ಇದನ್ನು ನಾನು ಒಲೆಯಿಂದ ಕೆಳಗಿಳಿಸಿಕೊಳ್ತಿದ್ದೇನೆ. ಇವಾಗ ಬೇಯಿಸಿಕೊಂಡ ಬಟಾಟೆನೆಲ್ಲ ನಾವು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ತುಂಬ ಸ್ಮ್ಯಾಶ್ ಆಗಿ ಪೇಸ್ಟ್ ರೀತಿ ಮಾಡೋದು ಬೇಡ, ಈ ರೀತಿಯಾಗಿ ಪುಡಿ ಪುಡಿಯಾಗಿರಲಿ. ನೋಡಿ, ಇವಾಗ ಪುಡಿ ಮಾಡಿದಂಥ ಬಟಾಟೆಯನ್ನು ಮಸಾಲೆಗೆ ಹಾಕಿಕೊಳ್ತಿದ್ದೇನೆ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ನೋಡಿ, ಇವಾಗ ಬಟಾಟೆ ಬೋಂಡದ ಮಸಾಲ ಮಿಶ್ರಣ ತಯಾರಾಗಿದೆ. ಇವಾಗ ನಾವು ಇದನ್ನು ಉಂಡೆ ಮಾಡಿಕೊಳ್ಳಬೇಕು. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆ ಮಾಡಿಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿಕೊಳ್ಬೇಕು ಬೇಕಿದ್ರೆ. ನೋಡಿ, ಇವಾಗ ನಾನು ರೆಡಿ ಮಾಡಿದಂಥ ಹಿಟ್ಟಿಗೆ 1 ಚಮಚ ಓಂ ಕಾಳನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನೋಡಿ, ಇವಾಗ ಹಿಟ್ಟಿನಲ್ಲಿ ಅದ್ದಿ ಬೋಂಡವನ್ನು ಎಣ್ಣೆಯಲ್ಲಿ ಬಿಡುವ.
ನೋಡಿ ನಮ್ಮ ಗರಿ ಗರಿಯಾದಂಥ ಬಟಾಟೆ ಅಂಬಾಟೆ ಅಥವಾ ಬಟಾಟೆ ಬೋಂಡ ತಯಾರಾಗಿದೆ. ಈ ಬಟಾಟೆ ಬೋಂಡನ್ನು ಫ್ರೈ ಮಾಡುವಾಗ ಆದಷ್ಟು ಬೆಂಕಿಯನ್ನು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಬೇಕು. ನಾವು ಲೋ ಫ್ಲೇಮಲ್ಲಿ ಬೆಂಕಿಟ್ಟು ಈ ಬೋಂಡವನ್ನು ಫ್ರೈ ಮಾಡಿದರೆ ಇದು ಎಣ್ಣೆಯನ್ನೆಲ್ಲ ಹೀರಿಕೊಳ್ತದೆ. ನೋಡಿ ನಮ್ಮ ಬಟಾಟೆ ಬೋಂಡ ತಯಾರಾಗಿದೆ. ಇದಕ್ಕೆ ನಾವು ಸ್ವಲ್ಪ ಟೇಸ್ಟ್ ನೋಡುವ. ನೋಡಿ ಹೊರಭಾಗದಲ್ಲಿ ಕ್ರಿಸ್ಪಿಯಾಗಿ ಒಳಭಾಗದಲ್ಲಿ ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ. ಒಳ್ಳೆ ಸೂಪರಾಗಿ ಬಂದಿದೆ. ಈ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿಯಾಗಿ ಈ ಬಟಾಟೆ ಬೋಂಡ ಮಾಡ್ತಾರೆ ಅದೇ ಟೇಸ್ಟ್ ಬಂದಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಬಟಾಟೆಯ ಬೋಂಡ ಅಥವಾ ಅಂಬಡೆಯನ್ನು ತಯಾರಿಸ್ಬೋದು ಅಂತೇಳಿ. ಇದು ಸಂಜೆಯ ಚಹಾದ ಜೊತೆಗೆ ಬೆಸ್ಟ್ ಸ್ನ್ಯಾಕ್ಸ್. ನೋಡಿ ಇವಾಗ ಹೇಗೂ ಚಳಿಗಾಲ, ಏನಾದರೂ ಬಿಸಿ ಬೇಸಿ ತಿನ್ನಬೇಕಂತ ಅನಿಸ್ತದೆ. ಅವಾಗೆಲ್ಲ ಈ ರೀತಿಯ ಸ್ನ್ಯಾಕ್ಸ್ ಎಲ್ಲ ಮಾಡಿ ನಾವು ತಿನ್ಬೋದು. ಬಹಳ ಟೇಸ್ಟ್ ಕೂಡ ಆಗಿರ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.